ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಕೃಷ್ಣ ಲಾಗ್ಸ್. ಇವಾಗ ಲಾಗ್ ಶುರು ಮಾಡ್ತಾ ಇದ್ದೀನಿ. 5:30 ಆಗಿದೆ. ಟೀ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು. ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ. ಇಡ್ಲಿ ಮಾಡೋಕ್ಕೆ ಅಕ್ಕಿ ನೆನೆಕ್ಕೆ ಹಾಕಿದ್ದೀನಿ. ಉದ್ದಿನಬೇಳೆ, ಮೆಂತ್ಯ ಸ್ವಲ್ಪ ಹಾಕಿದ್ದೀನಿ. ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆಸಿದ್ದೀನಿ. ನೋಡಿ ಫ್ರೆಂಡ್ಸ್, ಮಟನ್ ತಂದಿದ್ದಾರೆ. 1.5 kg ಅಷ್ಟಿದೆ. ಸಾಂಬಾರು ಮಾಡಬೇಕು. ಇವಾಗ ಇಡ್ಲಿಗೆ ನೆನೆಕ್ಕೆ ಹಾಕಿದ್ದೀನಿ ಬೆಳಗ್ಗೆ ತಿಂಡಿಗೆ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಇಲ್ಲಿ ಮಟನ್ ಸಾಂಬಾರು ಮಾಡೋಕ್ಕಂತ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮಟನ್ ಸಾಂಬಾರು ಮಾಡೋಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಅಷ್ಟು ಸಾಕು. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಅಂದರೆ ನೋಡಿ ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆಗಿದೆ. ಒಂದೇ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಟೊಮಟೊ ಹಾಕ್ತಾಯಿದ್ದೀನಿ. ಟೊಮಟೊ ಫ್ರೈ ಆಗಿದೆ. ಮಟನ್ ಹಾಕ್ತಾಯಿದ್ದೀನಿ. 2-3 ಸತಿ ತೊಳ್ಕೊಂಡಿದ್ದೀನಿ. ಮಟನ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರಳುಪ್ಪು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೊಂಚೂರು ಮೇಲೆ ಒಂದು ಕುದಿ ಬರಲಿ. ಆಮೇಲೆ ಮುಚ್ಚಾಕಿ ಒಂದು 4 ವಿಷಲ್ ಹಾಕ್ಸಿದ್ರೆ ಮಟನ್ ಚೆನ್ನಾಗಿ ಬೇಯುತ್ತೆ. ಮಟನ್ ಒಗ್ಗರಣೆ ಹಾಕಿದ್ನಲ್ಲ, ಅದು ಚೆನ್ನಾಗಿ ಈಗ ಕುದೀತಾ ಇದೆ. ಇವಾಗ ನನಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಯಂತೀನಿ. ಚಿಕ್ಕ ಚಂಬಲಿ 1.5 ಅಷ್ಟು ನೀರು ಹಾಕಿದ್ದೀನಿ. 1.5 ಚಮ್ ನೀರು. ಇವಾಗ ಮುಚ್ಚಾಕಿ ಅದೊಂದು 4 ವಿಷಲ್ ಆಗಲಿ. ಅವಾಗ ಮಟನ್ ಚೆನ್ನಾಗಿ ಬೇಯುತ್ತೆ. ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಬರ್ತೀನಿ. ಮುಚ್ಚಾಕ್ತಾಯಿದ್ದೀನಿ. 4 ವಿಷಲ್ ಆಗಲಿ. ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಬರೋಣ. ಮಸಾಲಕ್ಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ. ಈರುಳ್ಳಿ, ಚಕ್ಕೆ 1 ಪೀಸು, ಲವಂಗ 3, ಸಾಂಬಾರು ಸೊಪ್ಪು, ಒಂದೇ ಒಂದು ಟೊಮೊಟೊ, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ ಒಂದು 3 ಸ್ಪೂನ್ ಹಾಕಿದ್ದೀನಿ. ಗಸಗಸೆ ಹಾಕ್ತಾಯಿದ್ದೀನಿ.
ಒಂದು ಅರ್ಧ ಸ್ಪೂನಷ್ಟು. ಮಸಾಲ ರುಬ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಷ್ಟು ಮಸಾಲ ರುಬ್ಕೊಂಬರೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.